सौंदत्ती तालुक्यातील हरलापूर गावातील विधवेवर कुटुंबातील वादातून मारहाण झाली असावी, मात्र तिला विवस्त्र केल्याचा आरोप पूर्णपणे खोटा आहे, असे जिल्हा पोलीस अधीक्षक डॉक्टर भीमाशंकर गुळे यांनी स्पष्ट केले। मंगळवारी बेळगावमध्ये आयोजित पत्रकार परिषदेत ते बोलत होते। संबंधित विधवेने तिच्या पतीच्या नातेवाईकांशी जमिनीच्या मालकीच्या वादावरून वाद घातला होता। तिचा पती जमीन भाड्याने देण्याच्या निर्णयावर ठाम होता, मात्र तिने त्याला वारंवार विरोध केला। या वादामुळे तिच्यावर हल्ला झाल्याचा आरोप झाला, मात्र तिला विवस्त्र करण्यात आल्याचे पुरावे नाहीत। ही घटना मागील महिन्यात घडली असून यात अजून कोणतीही पोलीस तक्रार दाखल झालेली नाही। या संपूर्ण घटनेचा सखोल तपास करण्यात येत असून कोणतीही चुकीची माहिती पसरवू नये, असे एसपी भीमाशंकर गुळे यांनी आवाहन केले। ಬೆಳಗ್ಗೆ ಕೆಲವು ಮಾಧ್ಯಮಗಳಲ್ಲಿ ವಿಧವೆಯನ್ನು ನಗ್ನಗೊಳಿಸಿ ಕ್ರೌರ್ಯ ಮೆರೆದ ಜನರ ಮೇಲೆ ಏನೂ ಕ್ರಮ ಆಗಿಲ್ಲ ಅನ್ನೋಂಥದ್ದು ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು। ಈ ವಿಚಾರವಾಗಿ ಈಗಾಗಲೇ ನಮ್ಮ ಸೌದತ್ತಿ ಪೊಲೀಸರು ಆ ಮಹಿಳೆಯನ್ನು ಸಂಪರ್ಕಿಸಿ ಅವಳು ಆಸ್ಪತ್ರೆಯಿಂದ ಏನು MLC ಬಂದಾಗ ಅವಳ ಸಂಪರ್ಕಕ್ಕೆ ಒಳಪಡಿಸಿದಾಗ ಇಲ್ಲ ನಾನು ನಮ್ಮ ಊರ ಹಿರಿಯರನ್ನ ಕರೆದುಕೊಂಡ್ಬಂದು ವಿಚಾರಣೆ ಮಾಡಿ ಕೇಸ್ ಕೊಡ್ತೀನಿ ಅಂತ ಹೇಳಿದರು। ತದನಂತರ ಇದು ಆಗಿರ್ತಕ್ಕಂಥದ್ದು ಕಳೆದ ಫೆಬ್ರವರಿ 20-21ನೇ ತಾರೀಕು। 21ನೇ ತಾರೀಕಿಗೆ ನಮ್ಮ ಪೊಲೀಸರು ಧಾರವಾಡದಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಭೇಟಿ ನೀಡಿ ಅವಳ ಹೇಳಿಕೆಯನ್ನು ಪಡೆದುಕೊಳ್ಳಿಕ್ಕೆ ಹೋದಾಗ ನಮ್ಮ ಊರ ಹಿರಿಯರನ್ನ ಸಂಪರ್ಕಿಸಿ ನಾನು ಹೇಳ್ತೀನಿ ಅಂತ ಹೇಳಿದರು। ತದನಂತರ 10 ದಿನಗಳ ನಂತರ ಮಹಿಳೆ ಬಂದುಬಿಟ್ಟು ಈ ರೀತಿ ಆಗಿದೆ ಅಂತ ಹೇಳಿದಾಗ ಆಯ್ತಮ್ಮ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದಾಗ ಇಲ್ಲ ನಾನು ನನ್ನ ಲಾಯರ್ನ ಕರ್ಕೊಂಡ್ಬರ್ತೀನಿ ಅಂತ ಹೋದವರು ಮತ್ತೆ ತಿರುಗಿ ಪೊಲೀಸ್ ಠಾಣೆಗೆ ಬಂದಿರಲಿಲ್ಲ। ಈ ಎಲ್ಲ ಮಾಹಿತಿಯನ್ನು ನಮ್ಮ ಪೊಲೀಸರು ತಮ್ಮ ದಿನನಿತ್ಯದ ಡೈರಿಯಲ್ಲಿ ಉಲ್ಲೇಖಿಸಿ ಕ್ರಮ ತೆಗೆದುಕೊಂಡಿದ್ದಾರೆ। ಇದ್ರ ಜೊತೆಗೆ ಇದು ಇಷ್ಟಕ್ಕೆ ಆಗಿರ್ತಕ್ಕಂಥ ವಿಚಾರ ಅಲ್ಲ, ಕಳೆದ 6-7 ತಿಂಗಳಿಂದ ನಮ್ಮ ಪೊಲೀಸ್ ಠಾಣೆಗೆ ಈ ಮಹಿಳೆ 3 ಬಾರಿ ಬಂದಿದ್ದಾರೆ। ಮೊದಲ ಬಾರಿಗೆ ಬಂದಿರತಕ್ಕಂಥದ್ದು ಜೂನ್ ತಿಂಗಳು ಕಳೆದ ವರ್ಷ 2024ರಲ್ಲಿ। ಆ ಒಂದು ಸಂದರ್ಭದಲ್ಲಿ ಇವರ ಕುಟುಂಬದ ಒಟ್ಟು ಆಸ್ತಿ ವಿಚಾರವಾಗಿ ಇವ್ರ ನಡುವೆ ವ್ಯಾಜ್ಯ ನಡೀತಾ ಇದೆ। ಜೂನಲ್ಲಿ ಬಂದಾಗ ಈ ಮಹಿಳೆ ಅಂದರೆ ಈ ಮಹಿಳೆಯ ಗಂಡ ಮತ್ತು ಗಂಡನ ಸಹೋದರಿಯರು ಇವರ ಹೆಸರಲ್ಲಿ 5 ಎಕರೆ ಜಾಗ ಇದ್ದು ಅದು ಜಂಟಿ ಖಾತೆ ಇರೋದ್ರಿಂದ ಈ ಗಂಡನ ತಂಗಿಯ ಕಡೆಯವರಿಗೆ ಅದನ್ನು ಗೇಣಿ ಮಾಡಲಿಕ್ಕೆ ಕೊಟ್ಟಿರ್ತಾರೆ। ಆ ಸಂದರ್ಭದಲ್ಲಿ ಈ ಮಹಿಳೆ ಅಲ್ಲಿ ಹೋಗಿ ತಗಾದೆ ತೆಗೆದಾಗ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ರೈತ ಏನು ಗೇಣಿ ಮಾಡಲಿಕ್ಕೆ ಕೊಟ್ಟಿದ್ರು ಅವನು ಮತ್ತೆ ಗೇಣಿ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಗಂಡನ ಸಹೋದರಿಯರು ಇವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಕರಣವನ್ನು ಕೊಟ್ಟಿದ್ರು। ಆ ಪ್ರಕರಣವನ್ನು ನಮ್ಮ ಪೊಲೀಸರು ತಕ್ಷಣ ದಾಖಲು ಮಾಡಿಕೊಂಡು ಅದರಲ್ಲಿ ಆರೋಪಿಗಳ ಮೇಲೆ ಆಲ್ರೆಡಿ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಸಿದ್ದಾರೆ। ಮತ್ತೆ ಜನವರಿ 11ನೇ ತಾರೀಕು ಬಂದು 15 ದಿವಸದ ಕೆಳಗಡೆ ಅಂದರೆ ಡಿಸೆಂಬರಲ್ಲಿ ನನ್ನ ಮೇಲೆ ಈ ರೈತ ಹಲ್ಲೆ ಮಾಡಿದ್ದಾನೆ, ಯಲ್ಲಪ್ಪಗೌಡ ಅನ್ನೋಂಥ ರೈತ ಹಲ್ಲೆ ಮಾಡಿದ್ದಾನೆ ಅಂತ ಮತ್ತೊಂದು ಪ್ರಕರಣವನ್ನು ಕೊಡ್ತಾರೆ। ಆ ಪ್ರಕರಣ ಕೂಡ ಪೊಲೀಸರು ದಾಖಲು ಮಾಡಿಕೊಂಡ್ರು। ಈ ಒಂದು 2ನೇ ಪ್ರಕರಣದಲ್ಲಿ 4 ಎಕರೆ 35 ಗುಂಟೆ ಜಮೀನು ವಿಚಾರವಾಗಿ ವ್ಯಾಜ್ಯ ಆಗಿರ್ತಕ್ಕಂಥದ್ದು। ಆ 4 ಎಕರೆ 35 ಗುಂಟೆ ಕ್ಲಿಯರ್ ಆಗಿ ಇವರ ಗಂಡನ ಸಹೋದರಿ ಅಂದರೆ ನಾದಿನಿ ಹೆಸರಲ್ಲಿ ಇದೆ। ಸೊ ಈ ಮಹಿಳೆಗೆ ನೀನು ಯಾಕಮ್ಮ ಅಲ್ಲೇ ಹೋದೆ ಅಂತ ಕೇಳಿದಾಗೆಲ್ಲ ಅದರಲ್ಲೂ ನನಗೆ ಪಾಲು ಬರಬೇಕು ಅಂತ ಹೇಳಿದಾಗ ನಮ್ಮ ಪೊಲೀಸರು ಅವರಿಗೆ ಹೇಳಿದ್ದಾರೆ, ಈ ವಿಚಾರವಾಗಿ ನೀವು ಕೋರ್ಟಲ್ಲಿ ಬಗೆಹರಿಸ್ಕೋಬೇಕೆ ಹೊರತು ಈಗ ಆಲ್ರೆಡಿ ಅವ್ರ ಹೆಸರಲ್ಲಿರೋದ್ರಿಂದ ಅವರು ಅದನ್ನು ಬೇರೆಯವರಿಗೆ ಗೇಣಿ ಮಾಡ್ಲಿಕ್ಕೆ ಕೊಟ್ಟರೆ ನೀವು ಅಲ್ಲಿ ಹೋಗಿ ತಗಾದೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೆ ತಿಳುವಳಿಕೆ ಹೇಳಿ ಕಳಿಸಿದ್ರು। ಜೊತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ತೆಗೆದುಕೊಂಡು ಆ ಒಬ್ಬ ರೈತನ ಮೇಲೆ ಕೂಡ ಒಂದು ಮಹಿಳೆ ಮಾನಭಂಗ ಮಾಡಿರೋದಕ್ಕೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು। ಆ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಜನರನ್ನ ಕೇಳಿದಾಗ ಈ ರೀತಿ ಯಾವುದೇ ಮಾನಭಂಗಕ್ಕೆ ಪ್ರಯತ್ನ ಆಗಿರೋದಿಲ್ಲ, ಜೊತೆಗೆ ಅವ್ರ ನಡುವೆ ವಾದ ವಿವಾದ ಆಗಿರೋದು ನಿಜ। ಈ ವ್ಯಕ್ತಿ ನಿಮ್ದು ಏನೇ ವಿಚಾರ ಇದ್ರೂ ನೀವು ಹೋಗ್ಬಿಟ್ಟು ಒಂದೋ ಕೋರ್ಟಲ್ಲಿ ಕೇಳ್ಕೊಳ್ಳಿ ಅಥವಾ ನನಗೆ ಗೇಣಿ ಯಾರು ಕೊಟ್ಟಿದ್ದಾರೆ ನಿನ್ನ ಗಂಡನ ಸಹೋದರಿಯರು ನಾದಿನಿಯರು ಅವ್ರಿಗೆ ಕೇಳಿ ಅಂತ ಹೇಳಿರೋದು ನಿಜ ಅಂತ ಹೇಳಿ ಸಾಕ್ಷಿಗಳು ನುಡಿದಿದ್ದರಿಂದ ಮತ್ತೆ ಇವರು ಹೇಳಿರ್ತಕ್ಕಂಥ ಕಂಪ್ಲೇಂಟಿಗೆ ಪೂರ್ವವಾಗಿ ಅಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಲಭ್ಯ ಇರದಿರೋದ್ರಿಂದ ಆ ವ್ಯಕ್ತಿಯನ್ನು ನಾವು ಇನ್ನೂ ಚಾರ್ಜ್ ಶೀಟು ಮಾಡಿರೋದಿಲ್ಲ। ಇದೇ ವಿಚಾರವಾಗಿ ನಮ್ಮ ಪೊಲೀಸರು ಆಲ್ರೆಡಿ ವಾರ್ನ್ ಮಾಡಿದ ಮೇಲೂ ಕೂಡ ಈ ಕಳೆದ ತಿಂಗಳು ಫೆಬ್ರವರಿ 20ನೇ ತಾರೀಕು ಈ ಮಹಿಳೆ
ಮತ್ತೆ ಅದೇ ಜಮೀನಿಗೆ ಹೋಗ್ತಾರೆ. ಅಲ್ಲಿ ಗಲಾಟೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆ ಮತ್ತೆ ಇನ್ನೊಂದು ಗುಂಪಿನ ಮಹಿಳೆಯರು 112ಗೆ ಕರೆ ಮಾಡ್ತಾರೆ. ತಕ್ಷಣ ತಾವು ಕೂಡ ವಿಡಿಯೋದಲ್ಲಿ ನೋಡಿದ್ರೆ ನಮ್ಮ ಪೊಲೀಸರು ಅಲ್ಲಿ ಸ್ಥಳದಲ್ಲೇ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಅವರಿಬ್ಬರನ್ನು ಸಮಾಧಾನ ಪಡಿಸಿ ಪೊಲೀಸ್ ಠಾಣೆಗೆ ಬರಲಿಕ್ಕೆ ಹೇಳ್ತಾರೆ. ಒಂದು ತಂಡದವರು ಪೊಲೀಸ್ ಠಾಣೆಗೆ ಬರ್ತಾರೆ. ಈ ಮಹಿಳೆ ನಾನು ಆಸ್ಪತ್ರೆಗೆ ಹೋಗಿ ಆಮೇಲೆ ಬರ್ತೀನಿ ಅಂತೇಳಿ ಮೊದಲು ಸವದತ್ತಿ CHC ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿಂದ ಮುಂದೆ ಧಾರವಾಡ ಆಸ್ಪತ್ರೆಗೆ ಹೋಗಿರ್ತಾರೆ. ಸೊ ಎರಡೂ ಕಡೆಯಿಂದ ನಮ್ಮ ಠಾಣೆಗೆ MLC ಬಂದಿರುತ್ತೆ. ಆ ಸಂದರ್ಭದಲ್ಲಿ ಆಲ್ರೆಡಿ ಮಹಿಳೆ ಧಾರವಾಡದಲ್ಲಿ ಇದ್ದಿದ್ದರಿಂದ ಅಲ್ಲಿ ಹೋಗಿ ನೋಡ್ಲಾಗಿ ಮಹಿಳೆ ನಾನು ನಮ್ಮ ಹಿರಿಯರನ್ನ ಕೇಳ್ಕೊಂಡು ಬಂದು ನಾನು ನಿಮಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದವರು 10 ದಿನದ ನಂತರ ಬಂದು ಕೂಡ ಮತ್ತೆ ನಾನು ಲಾಯರ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿರುವಂಥದ್ದು ನಮ್ಮ ಇಲ್ಲಿವರೆಗಿನ ವಿಚಾರಣೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಆದರೆ ಈ ಮಹಿಳೆ ಇಲ್ಲಿವರೆಗೂ ಕೂಡ ನಮ್ಮ ಪೊಲೀಸ್ ಠಾಣೆಗೆ ಯಾವುದೇ ಒಂದು ಕಂಪ್ಲೇಂಟನ್ನು ಕೊಟ್ಟಿರೋದಿಲ್ಲ. ಮತ್ತು ಈಗಾಗಲೇ ಈ ಒಂದು ವ್ಯಾಜ್ಯದ ವಿಚಾರವಾಗಿ ಅನಾವಶ್ಯಕವಾಗಿ ಅಲ್ಲಿ ಹೋಗಿ ಗಲಾಟೆ ಮಾಡಬಾರ್ದು ಅಂತ ಹೇಳಿ ಅವರಿಗೆ ಬುದ್ಧಿ ಹೇಳಿದ್ರು ಕೂಡ, ಯಾಕಂದರೆ ಇದು ಕ್ಲಿಯರ್ ಆಗಿ ಬೇರೆ ಅಂದರೆ ಅವರಿಗೆ ಅವರ ಹೆಸರಲ್ಲಿ ಇಲ್ಲದೆ ಇರೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಈ ಒಂದು ವಿಚಾರದಲ್ಲಿ ತಿಳುವಳಿಕೆ ಹೇಳಿದ್ರು ಕೂಡ ಇವರು ಅಲ್ಲಿ ಹೋಗಿ ತಾವಾಗೆ ಹೋಗಿರೋದು ನಮಗೆ ಮೇಲ್ನೋಟಕ್ಕೆ ಬಂದಿದೆ. ಮತ್ತು ಆ ಸಂದರ್ಭದಲ್ಲಿ ಪೊಲೀಸರು ಅಲ್ಲೇ ಇದ್ದರು. ಆ ಸಂದರ್ಭದಲ್ಲಿ ಮಹಿಳೆಯರ ಬಟ್ಟೆ ಹರಿದಿರುವಂಥದ್ದು ನಮ್ಮ ಪೊಲೀಸರಿಗೆ ಕಂಡಿರೋದಿಲ್ಲ. ಹಾಗಾಗಿ ಆ ಪ್ರಕರಣದಲ್ಲಿ ಏನು ಅವರ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ್ದಾರೆ ಅನ್ನೋಂಥ ಹಲ್ಲೆ ಆಗಿರೋದು ನಿಜ. ಆದರೆ ಮಹಿಳೆಯರು ಮಹಿಳೆ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಮತ್ತು ಈ ಮಹಿಳೆ ಕೂಡ ಅವ್ರ ಮೇಲೆ ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ಒಂದು ಇದೆ. ಸಾಮಾನ್ಯ ಹಲ್ಲೆಗೆ ನಾವು ನಮ್ಮ SSDಯಲ್ಲಿ ಎಂಟ್ರಿ ಮಾಡಿಕೊಂಡು IDಯಲ್ಲಿ NC ಮಾಡಿಕೊಂಡು ನಾವು ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಮಾಡಬೇಕು. ಈ ಮಹಿಳೆ ಬರದೇ ಇರೋದ್ರಿಂದ, ಕಂಪ್ಲೇಂಟ್ ಕೊಡದೇ ಇರೋದ್ರಿಂದ ನಮ್ಮ ಸ್ಟೇಷನ್ ಡೈರಿಯಲ್ಲಿ ಎಂಟ್ರಿ ಆಗಿದೆ. ಆದರೆ ಅದು ಮುಂದೆ ಕೋರ್ಟ್ ಪರ್ಮಿಷನ್ ಮಟ್ಟಕ್ಕೆ ಹೋಗಿಲ್ಲ. ಯಾಕಂದರೆ ಕೋರ್ಟ್ ಪರ್ಮಿಷನ್ಗೆ ಈ ಮಹಿಳೆಯ ಸಹಕಾರ ಅತ್ಯಗತ್ಯ. ಸೊ ಅದು ಇಲ್ಲಿವರೆಗೂ ಆಗಿರ್ತಕ್ಕಂಥ ಘಟನೆ. ಅದನ್ನ ಈಗ ಫಸ್ಟ್ ಆಫ್ ಆಲ್ ಇದರಿಂದ ತೊಂದರೆ ಆಗಿರ್ತಕ್ಕಂಥವ್ರು ಯಾರು? ಅವಳು ಮಹಿಳೆ ವಿವಸ್ತ್ರಗೊಳಿಸಿ ನಾವು ಯಾರಿಗಾದರೂ ಅವ್ರ ಮೇಲೆ ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಅವ್ರಿಗೆ ತೊಂದರೆ ಆಗಿದ್ರೆ ಅವರು ಬಾಧಿತರಾದವರು ಕಂಪ್ಲೇಂಟ್ ಕೊಟ್ಟರೆ ನಾವು FIR ಮಾಡ್ಕೋಬೇಕಾಗುತ್ತೆ. ಅಗ್ರೀಡ್. ನಾನು ಅದಕ್ಕೆ ಹೇಳಿದೆ, 112ಕ್ಕೆ ಕರೆ ಬಂದಾಗ ನಮ್ಮ ಪೊಲೀಸರು ಸ್ಥಳದಲ್ಲಿ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಮಹಿಳೆಯ ವಸ್ತ್ರ ಏನೂ ಆಗಿರಲಿಲ್ಲ. ತದನಂತರ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪೊಲೀಸರು ಅಲ್ಲಿ ಸ್ಥಳಕ್ಕೆ ಧಾವಿಸಿದಾಗ ಮಹಿಳೆಯ ವಸ್ತ್ರ ಸರಿ ಇರೋದನ್ನು ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ಈಗ ಕಣ್ಣಾರೆ ಕಂಡಿರೋ ಸತ್ಯಕ್ಕೂ ಕೂಡ ನಾವು ಪರಿಶೀಲನೆ ಮಾಡುವಂತಂತಂದರೆ ಅದಕ್ಕೆ ನಮಗೆ ಸಾಕ್ಷ್ಯಾಧಾರಗಳು ಬೇಕಾಗೋದು ಸಹಜ. ಈಗ ಯಾರೋ ಒಬ್ಬರ ಹೇಳಿಕೆ ಮೇಲೆ ನಮಗೆ ಗೊತ್ತಿದ್ದು ಕೂಡ ಸುಳ್ಳು ಕೇಸು ದಾಖಲು ಮಾಡಿಕೊಂಡ್ರೆ ಅದು ಕಾನೂನು ಪ್ರಕಾರ ತಪ್ಪಾಗುತ್ತೆ ಮತ್ತು ಅಮಾಯಕರನ್ನ ನಾವು ಶಿಕ್ಷಿಸಿದಂಗೂ ಆಗುತ್ತೆ. ಅದೇ ಹೇಳಿದೆ ನಾನು. ಈಗ ಅಲ್ಲಿ ಏನಾಗಿದೆ ಅನ್ನೋಂಥದ್ದನ್ನು ನಮ್ಮ ಪೊಲೀಸರು ನಮಗೆ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಈಗ ಇಷ್ಟು ಮೀರಿ विनोद कोलकार, KMM मराठी, बेळगाव.